ಇವರ ಪತ್ನಿಯವರು. ನಿಮ್ಮ ಹೆಸರು ಏನು ಮೇಡಮ್? ಮಂಜುಳಾ ಅಂತ. ನೀವು ಸ್ಕೂಲ್ ಟೀಚರ್ ಆಗಿದ್ರಿ, BSc B.Ed ಆಗಿತ್ತು, KR ನಗರದವರು. ನೀವು ಈ ಮದುವೆ ಆಗುವಾಗ ನಿಮ್ಮ ಗಂಡ ಏನ್ ಕೆಲಸ, ಆರ್ಟಿಸ್ಟ್ ಅಂತ ಗೊತ್ತಿತ್ತ ನಿಮ್ಗೆ? ಅವ್ರ ಆರ್ಟ್ ಅನ್ನು ಆಗ ನೋಡಿದ್ರ ನೀವು? ನೋಡಿದ್ದೀನಿ. ನೀವು ಅದನ್ನು ಲೈಕ್ ಮಾಡಿದ್ರ, ಇವರ ರೂಪವನ್ನು ಲೈಕ್ ಮಾಡಿದ್ರ? ಹಾಗೇನಾರು ಇತ್ತ ಅಂತ? ಏನಾರು ವೃತ್ತಿಯಲ್ಲಿ ಒಳ್ಳೆ ಬಿಸ್ನೆಸ್ ಮಾಡ್ತಾರೆ ಅಂತ ಇತ್ತ? ಹೇಗೆ, ಯಾವ ರೀತಿಯಲ್ಲಿ ಒಪ್ಪಿದ್ರಿ ಅಂತ? ನನಗೆ ಎಲ್ಲದರಲ್ಲೂ ಅವರ ಬಗ್ಗೆ ಖುಷಿ ಇದೆ. ವೃತ್ತಿನೂ ನನಗೆ ಇಷ್ಟ ಆಗಿ ನಾನು ಇದು ಮಾಡಿರೋದು. ಅದ್ರ ಜೊತೆಗೆ ನಾನು ಅವ್ರ ಕಲೆಗಳನ್ನು ನೋಡಿದ್ದೀನಿ, ನನಗೆ ಇಷ್ಟ ಆಯ್ತು. ಮಾಡ್ತಾ ಇದಾರಲ್ಲ, ಅದೊಂಥರ ವಿಶೇಷವಾಗಿದೆ ಅಂತ ಅನಿಸ್ತು. ನೀವು ಅವರ ಚಿತ್ರಗಳು ನಿಮ್ಗೆ ತೋರಿಸ್ತಾರ? ಪ್ರತಿದಿನ ತೋರಿಸ್ತಾರೆ. ಬರೆದ ತಕ್ಷಣ ನಿಮ್ಮ ವಿಮರ್ಶೆಗಳನ್ನು ಅವರು ಪರಿಗಣಿಸ್ತಾರ ಹೇಗೆ ಅಂತ? ಮಾಡ್ತೀನಿ ನಾನು. ಅಂದ್ರೆ ನಾನು ಅಂತ ದೊಡ್ಡವಳಲ್ಲ, ಕಲೆ ಫುಲ್ ನನಗೆ, ಆ ಚಿತ್ರ ನನಗೆ ಫುಲ್ ಗೊತ್ತಾಗಿದೆ ಅಂತಲ್ಲ. ಯಾವ್ದಾದ್ರು ಒಂದು ಇದು ಸರಿ ಇಲ್ಲ ಅಂತಂದ್ರೆ ಹೇಳ್ತೀನಿ, ತಕ್ಷಣ ಅವರು ಸರಿ ಮಾಡಿ ಮತ್ತೆ ಕರೆದು ತೋರಿಸ್ತಾರೆ. ಈಗ ಚೆನ್ನಾಗಿದೆ ಅಂತ ನನ್ನ ಅಭಿಪ್ರಾಯವನ್ನ ಸೂಚಿಸ್ತೀನಿ. ನೀವು ಶಿವಮೊಗ್ಗದಲ್ಲಿ ಎಷ್ಟು ವರ್ಷ ಇದ್ರಿ? ಶಿವಮೊಗ್ಗದಲ್ಲಿ 22 ವರ್ಷ. ಇಲ್ಲಿ 15 ವರ್ಷದಿಂದ ಇದ್ದೀರಿ? ಅಲ್ಲ, ಇಲ್ಲಿ 8 ವರ್ಷ. ಅವ್ರು ಬಂದು 15 ವರ್ಷ. ನೀವು ಮತ್ತೆ ಬಂದಿದ್ದೀರ? ನಾನು ಆಮೇಲೆ ಬಂದಿದ್ದೆ. ನಿಮ್ಗೆ ಶಿವಮೊಗ್ಗ ಚೆನ್ನಾಗಿ ಕಾಣ್ತದೆ, ಬೆಂಗಳೂರು ಚೆನ್ನಾಗಿ? ನಮಗೆ ನಮ್ಮೂರು ಚೆನ್ನ. ಶಿವಮೊಗ್ಗ. ನಿಮ್ಮ ಊರು ನಿಜ KR ಪೇಟೆ ಅಂತ ಹೇಳಿದ್ರೆ? KR ನಗರ. KR ನಗರ. ಅಲ್ಲಿ ಇದ್ದಾರೆ. ನಿಮ್ಮ ತಂದೆಯವರು ಏನಾಗಿದ್ರು? ಪ್ರೈವೇಟ್ ವರ್ಕ್ ಮಾಡ್ತಾ ಇದ್ದಾರೆ. ನೀವು ಚಿತ್ರ ಬರ್ದಿಲ್ಲ? ನಾನು ಚಿಕ್ಕವಳಿದ್ದಾಗ ಬರಿತಾ ಇದ್ದೆ. ರಂಗೋಲಿ ಹಾಕಿದ್ದೀರಾ? ರಂಗೋಲಿ ಬರುತ್ತೆ ಸುಮಾರಾಗಿ, ಚಿತ್ರಗಳನ್ನ ನೋಡ್ಬಿಟ್ಟು ಬರಿತಾ ಇದ್ದೆ. ಆಮೇಲೆ ನಾನು ನನ್ನ ವೃತ್ತಿಯನ್ನು ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ನಾನು ಫುಲ್ ಕಂಪ್ಲೀಟ್ ಬಿಟ್ಬಿಟ್ಟೆ. ನೀವು ಇಲ್ಲಿ ಯಾವ ಸ್ಕೂಲಲ್ಲಿ ಇದ್ರಿ? BEL ಶಾಲೆ. BEL ಶಾಲೆಯಲ್ಲಿ. ಅಲ್ಲಿಂದ ನೀವೇ ಸ್ವಯಂ ನಿವೃತ್ತಿ ತಗೊಂಡ್ರ? ಹೌದು. ಸಾಕು ಅಂತ. ಓಕೆ. ಈಗ ನಿಮ್ಮ ಮಗನಿಗೆ ಚಿತ್ರ ಕಲಿಬೇಕು ಅಂತ ಹೇಳ್ತೀರಾ ಹೇಗೆ? ನಿಮ್ಮ ಅಜ್ಜನ ಚಿತ್ರ ಚಂದವ, ಇವರ ಚಿತ್ರ ಚಂದ? ಅಜ್ಜ ಅಂದ್ರೆ ಮಾವನ ಚಿತ್ರ ಚಂದವ, ಇವರ ಚಿತ್ರ ಚಂದ? ಆ ತರ ನಾನು ಯಾವತ್ತೂ ಕಂಪೇರ್ ಮಾಡಿಲ್ಲ. ಅವರು ಚೆನ್ನಾಗಿ ಬರಿತಾ ಇದ್ರು. ಇವ್ರು ಬೇರೆ ತರ ವ್ಯಂಗ್ಯ ಚಿತ್ರ ಬರೆಯೋದ್ರಿಂದ ಬೇರೆ ತರ ಆಯ್ತು. ನಿಮ್ಮ ಸೊಸೆ, ನೀವು ಅತ್ತೆಯವರು ಇದ್ರ ನಿಮ್ಗೆ? ಹಾಗೆ ಅತ್ತೆ ಎಷ್ಟು ವರ್ಷ ಒಟ್ಟಿಗಿದ್ರಿ? ಅಂದ್ರೆ ಅತ್ತೆ ಸೊಸೆ ಸಂಬಂಧ ಸ್ವಲ್ಪ ಬೇರೆ ಬೇರೆ ರೀತಿ ಇರ್ತದೆ. ಹಾಗೆ ನಿಮ್ಗೆ ಅಲ್ಲೆಲ್ಲ ಇದ್ರಿ? ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಇವರ ಮಗನ ತಂದೆಯವರ ಚಿತ್ರಗಳು ಹ್ಯಾಂಡ್ ರೈಟಿಂಗ್ ಅದು ತೋರಿಸಿ ಸರ್. ಇವರ ಹ್ಯಾಂಡ್ ರೈಟಿಂಗನ್ನು ಭಾಳ ಚೆನ್ನಾಗಿ ಬಳಸಿಕೊಂಡಿದ್ದಾರೆ, ಇವರು ಉಳಿಸಿಕೊಂಡಿದ್ದಾರೆ ಹ್ಯಾಂಡ್ ರೈಟಿಂಗನ್ನು. ಇದು ಪ್ರತಿ ಶ್ರೀರಾಮ ಇದರ್ತು ಬರ್ದದವರು, ಎಂಥದ್ದು ರಾಮ ಒಂದೇ ಅಕ್ಷರಗಳನ್ನು ಬರ್ದದವರು. ಇದನ್ನು ಅಯೋಧ್ಯೆಯಲ್ಲಿ ಬಿಟ್ಟು ಬರ್ಲಿಕ್ಕೆ ಬರ್ತದೆ? ಇಲ್ಲ, ಈ ತರ ತುಂಬಾ ಬರ್ದಿಯಾರ ಅವರು, ಬಹಳ ಮಿನಿಯೇಚರ್ ತರ. ನಮ್ಮ ಹತ್ರ ಈ 1-2-3 ಬುಕ್ ಮಾತ್ರ ಉಳ್ಕೊಂಡಿದೆ. ಬಾಕಿದೆಲ್ಲ ಬೇರೆ ಯಾರು ತಗೊಂಡು ಹೋಗಿ. ಇದು ನಿಜವಾಗಿ ಬರ್ದು ಸಮುದ್ರ, ಇದು ನದಿಗೆಲ್ಲ ಬಿಡ್ಲಿಕ್ಕೆ ಅಂತ? ಇಲ್ಲ, ಆ ತರದಕ್ಕಲ್ಲ. ಸುಮಾರು ಬರ್ದಿದ್ರು, ಯಾವ್ದೋ ಹೋಮಕ್ಕೆ ಗೀಮಕ್ಕೆ ಅದು ಇದು ಒಂದೇ ಲೈನ್ ಅನ್ನು ತುಂಬ ಸತಿ ಬರ್ತದೆ, ಬೇರೆ ಬೇರೆ ವಾಕ್ಯಗಳ? ಇಲ್ಲ, ಒಂದೇ ಲೈನ್ ಇದು. ಒಂದೇ ವಾಕ್ಯವನ್ನೇ ರಿಪೀಟ್. ಈ ದಿನಕ್ಕೆ ಎಷ್ಟು ಬರೀತಾ ಇದ್ರು? ಗೊತ್ತಿಲ್ಲ ಎಷ್ಟು ಬರೀತಿದ್ರು ಅಂತ. ನೀವು ಇದನ್ನು ಬರ್ದಾಗ ನೋಡಿಲ್ಲ? ನೋಡಿದೀವಿ. ಅವ್ರ ಟೈಮ್ ಸಿಕ್ಕಾಗೆಲ್ಲ ಬರೆಯೋರು, ಟೈಮ್ ಇದ್ದಾಗ ಬರೆಯೋರು, ಸಂಗೀತ ಕೇಳ್ತಾ ಬರೆಯೋರು. ಬಟ್ ಇದು ನಮ್ಮ ಹತ್ರ ನಮ್ಗೊಂದು ದೊಡ್ಡ ಆಸ್ತಿ. ಈಗ ಈ ತರ ಬರೆಯೋದು ಬಹಳ ಕಷ್ಟ ಇದೆ. ಯಾರ ಕೈಲೂ 5 ಲೈನ್ ಕೂಡ ಬರೆಯೋಕ್ಕಾಗಲ್ಲ, ಅಷ್ಟು ಸಣ್ಣ. ಇದು ಯಾವ ಇಂಕ್ ಸರ್? ಇದು ಯಾವ ಪೆನ್? ಫೌಂಟೈನ್ ಪೆನ್ನಲ್ಲೇ ಬರ್ದಿದ್ದಾರೆ. ನೀವು ಇಂಥದ್ದು ಬರೀಲಿಕ್ಕೆ ಹೋಗಿಲ್ಲ? ನನಗೆ ಕನ್ನಡಕವನ್ನು ಎಷ್ಟು ವರ್ಷದಲ್ಲಿ ಬರೀತಾರೆ? ಹಾಕೇ ಇರ್ತಿರ್ಲಿಲ್ಲ ಅವರು. ಸರ್, ಈ ಅಲ್ಲಿ ಫೋಟೋದಲ್ಲಿ ಇದೆ ಅಷ್ಟೇ. ಕನ್ನಡಕ ಸುಮ್ಮನೆ, ಅದು ಪವರ್ ಏನಿರಲಿಲ್ಲ ಅವ್ರಿಗೆ. ಇದಿಷ್ಟು ಸಣ್ಣ ಅಕ್ಷರಗಳಲ್ಲಿ. ನೀವು ಡೈರಿ ಅಂತ ಬರ್ದಿಲ್ಲ? ಅವರು ಬರೀತಿರ್ಲಿಲ್ಲ. ನಿಮ್ಗೆ ಯಾವ ಪತ್ರಿಕೆ ಮನೆಗೆ ಬರ್ತಾ ಇತ್ತಾಗ ಇದು ಶಿವಮೊಗ್ಗದಲ್ಲಿ? ಪತ್ರಿಕೆ, ದಿನಪತ್ರಿಕೆ ನಾವಿಕ ಬರ್ತಿತ್ತ? ನಾವಿಕ ಬರೋದು, ತುಷಾರ ಬರೋದು, ಸುಧಾ, ತರಂಗ, ಆ ಥರದ್ದೇ. ಪ್ರಜಾಮತ ಅಂತ ಒಂದು ಬರೋದು. ಹುಬ್ಬಳ್ಳಿಕರ ಚಿತ್ರ ಎಲ್ಲ ನೋಡಿದ್ದೀರಿ? ಇದು ಬಣ್ಣಗಳು. ಇವ್ರು ಜ್ಞಾನೇಶ್ವರ್ ಅವರು ನಿಮ್ಮ ಚಿತ್ರಗಳನ್ನು ಇತ್ತೀಚೆಗೆ ಅವರು ಇದ್ದಾರೆ ಶಿವಮೊಗ್ಗದಲ್ಲಿ. ಅವರು ಈಗ ಬಂದಾರೆ. ಅವರು ಈಗ ನಿಮ್ಮ ಈ ಬೆಳವಣಿಗೆಯನ್ನು ಕಂಡು ಏನು ಹೇಳ್ತಾರೆ? ಸಂತೋಷ ಪಡ್ತಾರೆ. ಅವ್ರಿಗೆ ಎಷ್ಟು ಏಜ್ ಸರ್ ಈಗ? ಅವ್ರಿಗೀಗ 75-80. ನಿಮ್ಮ ತಂದೆಯವರು ತೀರಿ ಹೋದಾಗ ಎಷ್ಟು ವರ್ಷ ಆಯ್ತು ಅವರಿಗೆ? ನಮ್ಮ ತಂದೆ 83 ವರ್ಷ. 83 ವರ್ಷ.
ಈಗ ಅವರಿಗೂ ಸಂಗೀತ ಆಸಕ್ತಿ ಇಲ್ಲ, ಯಾರಿಗೆ? ಜ್ಞಾನೇಶ್ವರ್ ಅವರಿಗೆ ಸಂಗೀತ ಆಸಕ್ತಿ ಪ್ರೊಫೆಷನಲ್ ಸರ್. ನೀವು ಚಿತ್ರಗಳನ್ನು ದಕ್ಷಿಣಾದಿ ಬರ್ತಿದ್ದೀರಿ, ಉತ್ತರಾದಿ ಚಿತ್ರಗಳು ಕಲಾವಿದರನ್ನು ಬರೆದಿದ್ದೀರಿ. ನಿಮ್ಮ ತಂದೆಯವರು ಉತ್ತರಾದಿ ಚಿತ್ರಗಳನ್ನು ಉತ್ತರಾದಿ ಸಂಗೀತ ಅಷ್ಟಿದಿರಲಿಲ್ಲ ಅವರಿಗೆ, ದಕ್ಷಿಣಾದಿ ಸಂಗೀತದಲ್ಲೇ ಅವ್ರ ಪ್ರಾವೀಣ್ಯತೆ. ನಿಮಗೆ ಮೆಚ್ಚಿನ ಸಂಗೀತಗಾರರು ಯಾರು? ಹಾಗೆ ನಾವು ಮೊದಲಿಂದ ಹಣ್ಣುಗಳಿಂದ ಬಾಲಮುರಳಿಯವರನ್ನ ತುಂಬ ಇಷ್ಟಪಡ್ತಾ ಇದ್ವಿ. ಕಾರಣ ಏನಪ್ಪ ಅಂದ್ರೆ ಎಕ್ಸ್ಪೆರಿಮೆಂಟಲ್ ಲೈನ್, ಹೊಸದನ್ನು ತರಬೇಕು ಸಂಗೀತದಲ್ಲಿ ಅನ್ನೋದ್ರ ಬಗ್ಗೆ. ಅದು ಮಾತಾಡ್ತಾ ಹೋದ್ರೆ ತುಂಬ ದೊಡ್ಡ ವಿಷಯ, ಬಹಳ ಒಂದು ಅಗಾಧವಾದಂಥ ಒಂದು ಕ್ಷೇತ್ರ ಅದು. ಅವರು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ರೆ ಯಾವ ಭಾಷೆಯಲ್ಲಿ? ಬಾಲಮುರಳಿಕೃಷ್ಣ ಅವರು ಇಂಗ್ಲೀಷ್ ಅನ್ಸುತ್ತೆ. ಅವರು ನಿಮ್ಮ ಮನೆಗೆಲ್ಲ ಬಂದಿಲ್ಲ? ಬಂದ್ಯಾ ನೀವು ಅವರು ನಿಮ್ಮ ಮನೆಗೆ ಹುಡುಕಿದ್ದಾರೆ? ತೆಲುಗು ಜಾಸ್ತಿ. ನಿಮ್ಮ ತಂದೆಯವರು ವಾಗ್ಯ ಅಂದರೆ ಲಿಖಿತವಾಗಿ ಬರೆದದ್ದು ಮತ್ತು ಓದಿ ಯಾವ್ದಾದ್ರು ವಾದ್ಯಗಳನ್ನು ನುಡಿಸ್ತಾ ಇದ್ರು? ಇಲ್ಲ, ನಮ್ಮ ತಂದೆ ಯಾವುದೂ ನುಡಿಸ್ತಾ ಇರಲಿಲ್ಲ. ಇದೇ ಕಂಪೋಸರ್, ಕೃತಿಗಳನ್ನು ರಚನೆ. ಅದರಲ್ಲಿ ಷಟ್ಪದಿ ಅದೆಲ್ಲ ಬರ್ತದೆ, ಲೆಕ್ಕಗಳು, ಮಾತ್ರೆಗಳ ಗಣ. ಸಂಗೀತದ ಕೃತಿಗಳಿಗೆ ಅದರದ್ದೇ ಆದಂಥ ಬೇರೆ ಮಾತ್ರೆ ಗಣಗಳು, ತಾಳಕ್ಕೆ ತಕ್ಕಂಥ ಅಷ್ಟು ಮಾತ್ರೆಗಳನ್ನು ಜೋಡಿಸಿ ಮಾಡ್ತಕ್ಕಂಥ ಒಂದು ಕ್ರಿಯೆ. ಅದು ಕರೆಕ್ಟ್ ತಾಳಬದ್ಧವಾಗಿ ಬರಬೇಕು. ಮತ್ತೆ ಅದು ಎಲ್ಲದಕ್ಕಿಂತ ಭಾವನೆಗೆ ಸಂಬಂಧಪಟ್ಟಿದ್ದು. ರಾಗದಲ್ಲಿ ಆ ರಾಗ ಭಾವವನ್ನು ಆ ಕೃತಿಯಲ್ಲಿ ತರಬೇಕು. ವಿಶೇಷವಾದ ಭಾವವನ್ನು ತಂದರೆ ಅದೊಂದು ವಿಶೇಷವಾದ ಕೃತಿ ಅಂತ ಅನಿಸ್ಕೊಳುತ್ತೆ. ಈಗ ರೇಡಿಯೋದಲ್ಲಿ, ಟಿ ವಿಯಲ್ಲಿ ಇವರ ರಚನೆ, ಪುರಂದರದಾಸ ರಚನೆ, ಹಾಗೆ ನಿಮ್ಮ ತಂದೆಯವರ ಹೆಸರು ರಚನೆ ಅಂತ ಬರ್ತದೆ. ಅದಕ್ಕೆ ನಿಮಗೆ ಪ್ರತಿ ಒಂದೊಂದು ಪ್ರಕಟ ಆದಾಗೆ ಅದಕ್ಕೆ ಸಂಭಾವನೆಗಳು. ನಾವು ಅದನ್ನೆಲ್ಲ ರಿಜಿಸ್ಟರ್ ಮಾಡಿ ಇದೆಲ್ಲ ಮಾಡಬೇಕು, ನಾವು ಅದನ್ನು ಮಾಡಿಲ್ಲ. ಅದು ಅದರ ಕಾನೂನು ಪ್ರಕಾರವಾಗಿ ಇರಬೇಕು ಅಂತ ತಿಳ್ಕೊಂಡಿದ್ದೇನೆ. ಕಾಪಿ ರೈಟ್ ಇಶ್ಯೂ ಆಟ ಪಡ್ಕೊಂಡಿರ್ತಾರೆ, ಅವ್ರಿಗೆ ಇರುತ್ತೆ. ಅದೇ ನಮಗೇನದು ವೃತ್ತಿ ಅಲ್ಲದೆ ಇರೋದ್ರಿಂದ ನಾವು ಅದ್ರ ಬಗ್ಗೆ ಅಷ್ಟೊಂದೇನು. ನಿಮ್ಮ ಕ್ಯಾಸೆಟ್ಗಳು ಆನಂದ್, ಆಕಾಶ್ ಇದರಲ್ಲೆಲ್ಲ ಬಂದಿದೆಯಾ? ಅವರು ತಗೊಂಡಿದ್ದಾರೆ ಸಂಗೀತ ಅಂತ? ಸಂಗೀತ. ಅದ್ರ ಯಾರು ಓನರ್ ಸರ್ ಗೊತ್ತಿಲ್ಲ ನಿಮಗೆ? ಅವ್ರ ಬೆಳೆ ಅದರ ರಾಯಲ್ಟಿ ಈಗಲೂ ಕೊಟ್ಬಿಟ್ಟಿದ್ರು. ಆ ಕಾಲದ ಎಷ್ಟು ವರ್ಷದಿಂದ ಸರ್ ಅದು? ಗೊತ್ತೆ? 30-40. ಹಾಗೆ ಎಷ್ಟಿತ್ತು ಗೊತ್ತಿಲ್ಲ ನಿಮಗೆ? ನನಗೆ ಗೊತ್ತಿಲ್ಲ. ಅದರದ್ದು ರಿಪೀಟೆಡ್ ಏನು ಬರುವುದಿಲ್ಲ, ಅದರಲ್ಲಿ ಬರ್ತಾ ಇರುತ್ತೆ, ಅವ್ರು ಉಪಯೋಗಿಸ್ತಾ ಇರ್ತಾರೆ. ಅದಕ್ಕಿಂತ ಟ್ರಸ್ಟ್ ಅಂತ ಏನಾರು ಮಾಡಿದ್ದಾರೆ ನೀವು? ಇಲ್ಲ, ನಾವೇನು ಮಾಡಿ. ಅದು ನೀವು ಚಿತ್ರಗಳನ್ನು ಅವರು ಎಷ್ಟು ಬರೆದಿರ್ಬೋದು ನಿಮ್ಮ ಕೃತಿಗಳು? ನಿಮ್ಮ ತಂದೆ 150 ಮೇಲೆ ಬರ್ತಾರೆ. ಅದರದ್ದು 150 ಚಿತ್ರಗಳನ್ನು ಬಳಸಿದ್ದಾರೆ. ಎಲ್ಲೋ ಕನ್ನಡದ್ದೇ ಅಲ್ಲ, ಹಾಡುಗಳನ್ನು ಬಳಸಿದ್ದಾರೆ. ಯಾರಿಗೆ ಬೇಕೋ ಅವ್ರು ಬಳಸ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗುತ್ತೆ. ಈಗ ಅದು ಸಾರ್ವಜನಿಕವಾಗಿ ಹೇಗೆ ಲಭ್ಯತೆ ಇದೆ? ಸಾರ್ವಜನಿಕವಾಗಿ ಈಗ ಲಭ್ಯತೆ ಇಲ್ಲ. ಪುಸ್ತಕ ಏನಾದ್ರು ಮಾಡಿದ್ದಾರೆ? ಒಂದು ಪುಸ್ತಕ ಇದೆ, ಎಸ್ ಶಂಕರ್ ಅಂತೇಳಿ ಅವ್ರು ಮಾಡಿರೋದು. ಆ ಪುಸ್ತಕ ಸಿಗತ್ತೆ. ಮತ್ತೆ ಹಲವು ಕೃತಿಗಳು ಯೂಟ್ಯೂಬ್ ಇದರಲ್ಲೂ ಸಿಗತ್ತೆ. ನೀವು ಸಿನಿಮಾಕ್ಕೆಲ್ಲ ಬಳಸಿಲ್ಲ ನಿಮ್ಮ ಚಿತ್ರಗಳು? ಅದು ನಿಮ್ಗೆ ಅದು ತಾಳಜ್ಞಾನ ನಿಮಗೂ ಹೇಗೆ ತಂದೆಯವರು? ತಾಳಜ್ಞಾನ ಅದು ಆ ಥರ ಅಲ್ಲ. ಅದು ನಿಮಗೆ ಸಂಗೀತ ಅದೊಂಥರ ಇನ್ಹೆರಿಟೆಂಟ್ ಆಗಿ ಬಂದಿದೆ ನಮ್ಮ ತಂದೆಯವರ ಕಡೆಯಿಂದ. ಬಟ್ ಸಂಗೀತ ಗೊತ್ತಾಗತ್ತೆ ನಮಗೆ, ಗೊತ್ತಾಗುತ್ತೆ ಹೀಗಿರ್ಬೇಕು. ನಮಗೆ ಟಿ ವಿಯಲ್ಲೆಲ್ಲ ಶ್ರುತಿ ಇದು ಬೇಕು, ನಮ್ಗೇನು ಅರ್ಥ ಆಗೋದಿಲ್ಲ ನಿಜವಾಗಿ. ನಮಗೆ ಊಟ ರುಚಿ ಆಯ್ತಾ ಇಷ್ಟೇ. ಹಾಗೆ ಸಂಗೀತ ಅದು ತೀರಿ ಅರ್ಥ ಮಾಡ್ಕೊಳಕ್ ಹೋದಾಗ ಬೇರೆ ಥರ ಹಿಂಸೆ. ಎಲ್ಲ ಗೊತ್ತಿದ್ದು ಸಂಗೀತ ಆಸ್ವಾದನೆ ಮಾಡೋದು ಒಂಥರ, ಏನು ಗೊತ್ತಿಲ್ಲದೆ ಸಂಗೀತ ಆಸ್ವಾದನೆ ಮಾಡೋದು ಇನ್ನೊಂಥರ. ಬಟ್ ಸಂಗೀತ ಅದು ಯೂನಿವರ್ಸ್, ಬೇಕಾದ್ರೂ ಕೇಳ್ಬೋದು, ಆನಂದ ಪಡ್ಬೋದು. ಅದರ ಮೂಲ ಉದ್ದೇಶನೇ ಕೇಳೋ ವ್ಯಕ್ತಿಗೆ ಆನಂದ ಆಗಬೇಕು ಅನ್ನೋದು. ಈ ಪಾಶ್ಚಾತ್ಯ ಸಂಗೀತಗಳು ಅಂತದ ಸ್ಕೇಲ್ಗಳೆಲ್ಲ ಇದೆ, ಉತ್ತರಾದಿ ಇದೆ, ದಕ್ಷಿಣಾದಿ ಇದೆ. ನಿಮಗೆ ಮೆಚ್ಚಿದ್ದು ಅಂತ ಏನಾರು ಇದೆಯಾ? ಇಲ್ಲ, ಆಗಲ್ಲ. ನಿಮಗೆ ಸಂಗೀತ ಅಂತ ಅಂದ್ರೆ ಸ್ಕೇಲ್ ಅನ್ನೋದು ಎಲ್ಲ ಕಡೆ ಇದೆ. ಅದು ಒಂದೊಂದು ವರ್ಗದ ಸಂಗೀತಕ್ಕೆ ಒಂದೊಂಥರ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಎಲ್ಲದರ ಉದ್ದೇಶನೂ ಒಂದೇ ಇರ್ತದೆ. ಎಲ್ಲದರ ಉದ್ದೇಶನೂ ಸ್ವರ ಮತ್ತೆ ಶಬ್ದನೇ ಆಗಿರೋದ್ರಿಂದ ಮತ್ತು ಭಾವನೆ ಆಗಿರೋದ್ರಿಂದ ಎಲ್ಲದರ ಸಂಗೀತದ ಮೂಲ ಉದ್ದೇಶ ಒಂದೇ. ಥರ ಬೇರೆ ಥರ. ಆಹಾರದಲ್ಲಿ ಹಲವಾರು ಆಹಾರ ಪದ್ಧತಿ ಇದೆ, ಆಹಾರದ ಉದ್ದೇಶ ಒಂದೇ ತಾನೆ ಎಲ್ಲ. ನಿಮ್ಮ ತಂದೆಯವರು ನಿಮ್ಮನ್ನು ಚಿತ್ರ ಕಲಾವಿದರಾಗಿ ಹೆಚ್ಚು ಲೈಕ್ ಮಾಡ್ತಿದ್ರ, ಸಂಗೀತ ಪ್ರೇಮಿ ಆಗಿದೆ? ಸಂಗೀತ ನಾವು ಸುಮ್ಮನೆ ಬೇರೆ ವಿಂಗ್ ಅದು. ನಾವು ಕಲಾವಿದರ ಚಿತ್ರ ಪೇಂಟಿಂಗ್ ಇದ್ರ ಬಗ್ಗೆನೇ ಜಾಸ್ತಿ ಕಾನ್ಸಂಟ್ರೇಷನ್. ಓಕೆ.